ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಕಿಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಇವತ್ತಿನ ಒಂದು ವಿಷಯದಲ್ಲಿ ಗೋಪದ್ಮ ರಂಗೋಲಿಯ ಒಂದು ಪೂಜೆಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಅಂದರೆ ತುಂಬಾ ಸರಳವಾಗಿ ಹಾಕುವಂಥ ಒಂದು ರಂಗೋಲಿ, ಹಾಗೆ ಒಂದು ಪೂಜೆ ಕೂಡ ಆಗಿರುವಂಥದ್ದು. ಇದನ್ನು ನಾವು ಅಧಿಕ ಮಾಸ ಮುಗಿಯೋ ತನಕ ನಾವು ಈ ಪೂಜೆಯನ್ನು ಪ್ರತಿನಿತ್ಯ ಮಾಡಿಕೊಂಡು ತುಂಬಾ ಒಳ್ಳೆಯದು. ಒಂದು ಪಕ್ಷ ಆಗದೆ ಹೋದಲ್ಲಿ ಒಂದು ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಗುರುವಾರ ಈ ಥರ ಹಾಗೆ ಅಮಾವಾಸ್ಯೆ, ಹುಣ್ಣಿಮೆ ಅವತ್ತಿನ ದಿನದಂದು ನಾನು ಕೂಡ ನೀವು ಮಾಡಬಹುದು. ತುಂಬಾ ಒಂದು ವಿಶೇಷವಾಗಿ ತುಂಬಾ ಒಳ್ಳೆಯದ ಒಂದು ಫಲವನ್ನು ಕೊಡುವಂಥ ಒಂದು ಪೂಜೆ ಅಂದರೆ ರಂಗೋಲಿನೇ ಆಗಿರುವಂಥದ್ದು. ಇದರಲ್ಲಿ ನೀವು ರಂಗೋಲಿ ಹಾಕಲಿಕ್ಕೆ ನೀವು ಅಕ್ಕಿ ಹಿಟ್ಟನ್ನು ಬಳಸಿದ್ರೆ ತುಂಬಾ ಒಳ್ಳೆಯದು. ಒಂದು ಪಕ್ಷ ಸಿಕ್ಕಿಲ್ಲ ಅನ್ನೋದಾದ್ರೂ ಬೇಕಾದರೆ ರಂಗೋಲಿ ಹಿಟ್ಟನ್ನು ಕೂಡ ನೀವು ಬಳಸ್ಬೋದು. ಅದು ಅಕ್ಕಿ ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಮೊದಲಿಗೆ ನಾವು ಪೀಠವನ್ನು ಸಿದ್ಧತೆ ಮಾಡ್ಕೋಬೇಕು. ಒಂದು ಮನೆಯಲ್ಲಿ ಸಿದ್ಧತೆ ಮಾಡಿಕೊಂಡು ಮೊದಲಿಗೆ ನಾವು ಶಂಕು, ಚಕ್ರ, ನಾಮ ಈ 3 ರಂಗೋಲಿ ಹಾಕ್ಕೊಂಡು, ಹಾಗೆ ಪ್ರಧಾನವಾಗಿ ನಾವು ಸ್ವಸ್ತಿಕ್ ಚಿಹ್ನೆ ಹಾಗೆ ಓಂ ಚಿಹ್ನೆನ ಹಾಕ್ಕೊಂಡು ನಾವು ಪೂಜೆಯನ್ನು ಮಾಡ್ಕೋಬೇಕು. ನಂತರದಲ್ಲಿ ಆದಮೇಲೆ ಪೀಠದ ಮುಂಭಾಗದಲ್ಲಿ ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ತುಳಸಿ ಹಾರವನ್ನು ಹಾಕಿ ಅದು ದೀಪವನ್ನು ಹಚ್ಚಿಟ್ಟು ನೀವು ಒಂದು ಸಿದ್ಧತೆ ಮಾಡ್ಕೋಬೇಕು. ನಂತರದಲ್ಲಿ ರಂಗೋಲಿಯನ್ನು ನೀವು ಈ ರೀತಿ ಹಾಕ್ತಾ ಹೋಗಬೇಕು. ಅಂದರೆ ಯಾವ ರೀತಿ ಅನ್ನೋದಾದರೆ, ಹಸುವಿನ ಪಾದಗಳು, ಈಗ ನಮಗೆ ಒಂದು ಹಿಂದಿನ ಒಂದು ಚಿತ್ರದಲ್ಲಿ ನೀವು ನೋಡಿರ್ತೀರಿ, ಹಸುವಿನ ಪಾದಗಳು ನಾವು ಕನ್ನಡ ಅಕ್ಷರ ಬರುವ ಹಾಗೆ ಲ ಲಿ ಬರ್ತದಲ್ವ, ಆ ಥರ ನಾವು ಒಂದು ರಂಗೋಲಿನ ಹಾಕ್ತಾ ಹೋಗುವಂಥದ್ದು. ನಾವು ಇದನ್ನು 33 ಪಾದಗಳನ್ನು ಹಾಕಬೇಕು. ಅಂದರೆ ಯಾಕೆ ಅನ್ನೋದಾದರೆ, ಇದು ನಮಗೆ ಕೃಷ್ಣನಿಗೆ ಸಂಬಂಧಿಸಿದಂತು. ಹಾಗೆಯೇ ನಾವು ಹಸುವಿನ ಪೂಜೆ ಕೂಡ ಈ ಜಗತ್ತಿಗೆ ಸಂಬಂಧಿಸಿದೆ. ಯಾಕೆಂದರೆ ಹಸುವಿನಲ್ಲಿ ಮುಕ್ಕೋಟಿ ದೇವರುಗಳು ವಾಸಿಸುತ್ತಾರೆ. ಆ ಕಾರಣಕ್ಕೆ, ಹಾಗೆ ಅಧಿಕ ಮಾಸದ ಸಂಖ್ಯೆ ಕೂಡ 33 ಆಗಿರುವಂಥದ್ದು. ಸೊ ಆ ಕಾರಣಕ್ಕೆ 33 ಹಸುವಿನ ಪಾದಗಳನ್ನು ಹಾಕಬೇಕು. ಮೊದಲಿಗೆ ನಾವು 9 ಪಾದ ಒಂದು ಲೈನಲ್ಲಿ ಹಾಕಬೇಕು. ನಂತರ 2 ಲೈನ್ 7 ಪಾದ, ಆನಂತರ 5, 3, 1 ಆ ಥರ ನೀವು ಹಾಕ್ತಾ ಹೋಗಬೇಕು. ಒಂದು ಗೋಪುರದ ರೀತಿಯಲ್ಲಿ ಅದು ಆಗ್ತದೆ. ತುಂಬಾ ಚೆನ್ನಾಗಿರ್ತದೆ ನೋಡಲಿಕ್ಕೆ. ನಂತರದಲ್ಲಿ ನಾವು ಅದಕ್ಕೆ ಅಷ್ಟೋತ್ಸವನ ಕೂಡ ನಾವು ಮಾಡ್ಕೋಬೇಕು. ಅಷ್ಟೋತ್ಸವಕ್ಕೆ ನೀವು ಸ್ವಲ್ಪ ತುಳಸಿ ದಳಗಳು, ಸ್ವಲ್ಪ ಹೂವಿನ ಪೆಟಲ್ಸ್ ಅಂದರೆ ಪೆಟಲ್ಗಳು ಮತ್ತು ಅಕ್ಷತೆ ಅಷ್ಟೇ ನೀವು ಮಾಡ್ಕೊಂಡ್ರೆ ಅಷ್ಟೇ ಸಾಕು. ತುಂಬಾ ಗ್ರ್ಯಾಂಡಾಗಂತೂ ಏನು ಪೂಜೆನೆಲ್ಲ ನಾವು ಅಧಿಕ ಮಾಸ ಮಾಡುವಂಥ ಒಂದು ವಿಶೇಷ ರೀತಿ ಆಗಿರ್ತದೆ. ಇದೇ ರೀತಿಯೂ ನೀವು ರಂಗೋಲಿಯನ್ನು ಹಾಕ್ಕೋಬೇಕು, ಗೋಪದ್ಮ ಅಂತ. ನಂತರದಲ್ಲಿ ನೀವು ಈ ಮಂತ್ರವನ್ನು ಹೇಳ್ತಾ ನೀವು ಒಂದೊಂದೇ ಪಾದಕ್ಕೆ ನೀವು ಮೊದಲಿಗೆ ನೀವು ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಹಾಗೆ ಒಂದು ತುಳಸಿ ಹಾಕಿ ಸ್ವಲ್ಪ ಮಟ್ಟಿಗೆ ನಂತರ ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ತಾ 33 ಪಾದಗಳಿಗೂ ಕೂಡ ನೀವು ಮಾಡಬೇಕು. 33 ಸಲ ಈ ಮಂತ್ರ ಹೇಳ್ಕೊಂಡು 33 ಸಲ ನೀವು ಅರಿಶಿನ, ಕುಂಕುಮ, ಹೂವು ಹಾಗೆ ತುಳಸಿಯನ್ನು ನೀವು ಇಂಥ ಅಕ್ಷತೆಯನ್ನು ಹಾಕ್ತಾ ಹೋಗಬೇಕು. ಮಂತ್ರ ಅನ್ನೋದಾದರೆ, ಗೋವರ್ಧನಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವ ಮೀಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ ಅಂತ ನೀವು ಹೇಳ್ತಾ ಹೋಗಬೇಕು. ಇದು ಕೃಷ್ಣನ ಒಂದು ಮಂತ್ರ ಆಗಿರುವಂಥದ್ದು. ಕೃಷ್ಣ ವೆಂಕಟೇಶ್ವರ ಸ್ವಾಮಿಗೆ ಒಂದು ಅವತಾರನೇ ಆಗಿರುವಂಥದ್ದು. ಸೊ ಆ ಕಾರಣಕ್ಕೆ ನಾವು ವಿಷ್ಣುವಿನ ಪೂಜೆ ಮಾಡಬೇಕಾದ್ರಿಂದ ಅಧಿಕ ಮಾಸದಲ್ಲಿ ನಾವು ಕೃಷ್ಣ ಪೂಜೆಗೆ ಕೂಡ ನಾವು ಅಷ್ಟೇ ಪ್ರಾಮುಖ್ಯತೆಯನ್ನು ಇಟ್ಟು ನಾವು ಪೂಜೆನ ಮಾಡಬೇಕಾಗಿರುವಂಥದ್ದು. ಈ ಥರನೂ ಒಂದು ಆಚರಣೆ ಮಾಡ್ಕೋಬಹುದು. ಹಾಗೆ ನಂತರದಲ್ಲಿನೂ ದೀಪಾರಾಧನೆಯೂ ಗೋಪುರ ದೀಪಾರಾಧನೆ ಮಾಡ್ಕೋಬೋದು. ತುಂಬಾ ಒಂದು ವಿಶೇಷವಾಗಿರುವಂಥದ್ದು. ಅದನ್ನು ಮಾಡಿಕೊಂಡು ನಂತರದಲ್ಲಿ ಒಂದು ಏನು ಪ್ರಸಾದ ಇರ್ತಿರ್ತೋ ಅವಲಕ್ಕಿ ಬೆಲ್ಲನೂ ಇಡ್ಬೋದು. ಯಾಕೆಂದರೆ ಕೃಷ್ಣನಿಗೆ ತುಂಬಾ ಪ್ರಿಯವಾಗಿರುವಂಥದ್ದು. ಸರಳವಾಗಿ ನಾವು ಪ್ರಸಾದವನ್ನು ಇಟ್ಟು ನಂತರ ಮಂಗಳಾರತಿ ಮಾಡ್ಕೋಬಹುದು. ಇಷ್ಟೇ ನೀವು ಪೂಜೆ ಮಾಡಬೇಕಾಗಿರುವಂಥದ್ದು. ದಿನನಿತ್ಯದ ಒಂದು ಪೂಜೆದಲ್ಲೇ ಬರುವಂಥದ್ದು, ಸಪ್ರೇಟಾಗಿ ಮಾಡಬೇಕಂತ ಏನಿಲ್ಲ. ಇದರಲ್ಲಿ ನೀವು ನಿಮ್ಗೆ ಯಾವಾಗೆಲ್ಲ ಆಗ್ತದೋ ಆವಾಗೆಲ್ಲ ಈ ಪೂಜೆನೂ ಮಾಡಿ. ನೀವು ಇದನ್ನು ಅಧಿಕ ಮಾಸದಲ್ಲಿ ಮಾಡಬೇಕಾಗಿರುವಂಥದ್ದು. ನೋಡೋದು ಇವತ್ತಿನ ಒಂದು ವಿಡಿಯೋದಲ್ಲಿ ನಮಗೆ ಅಧಿಕ ಮಾಸದ ವಿಶೇಷವಾಗಿ ಗೋಪದ್ಮ ರಂಗೋಲಿಯ ಒಂದು ಆರಾಧನೆ ತಿಳಿಸಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿ ಭಾವಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.